ನ್ಯೂಸ್ ಅವರಿಗೆ ಮತ್ತೊಮ್ಮೆ ಸ್ವಾಗತ. ಬಿಬಿಎಂಪಿ ಸ್ಥಿತಿಗತಿಗಳು, ಬೆಂಗಳೂರಿನ ಸ್ಥಿತಿಗತಿಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಬಹುತೇಕ ನಾವು ಚರ್ಚೆಯ ಕೊನೆಯ ಹಂತವನ್ನು ತಲುಪಿದ್ವಿ. ಬನ್ನಿ, ಕೊನೆಯದಾಗಿ ದಿನೇಶ್ ಗುಂಡೂರಾವ್ ಅವರ ಅಭಿಪ್ರಾಯ. ದಿನೇಶ್, ಬಹಳಷ್ಟು ಜನ ಮಾತಾಡ್ತಾ ಹೇಳಿದ್ರು, ನೀವು ಕೂಡ ಹೇಳಿದ್ರಿ, ಕೆರೆ ಎಷ್ಟೊಂದು ನೀರು ಪೋಲಾಗ್ತಾ ಇದೆ, ಇದಕ್ಕೆಲ್ಲ ಕಾರಣ ಏನು ಅಂದರೆ ಕೆರೆಗಳನ್ನು ಪುನರುಜ್ಜೀವನಗೊಳಿಸಬೇಕು ಅನ್ನುವಂಥದ್ದು. ಅದು ಸಾಧ್ಯನಾ ಅಂತ? ಯಾಕಂದರೆ ಬೆಂಗಳೂರಿಗರ ಒಂದು ದೊಡ್ಡ ಸಾಧನೆ ಏನು ಅಂತಂತಂದರೆ, ನಾವು ಇರೋವಂಥ ಕೆರೆಗಳನ್ನು ಬಳಸ್ಕೊಂಡು ನಾವು ಬಸ್ ಸ್ಟ್ಯಾಂಡ್ ಮಾಡಿದ್ದೀವಿ, ಇರೋವಂಥ ಕೆರೆಗಳನ್ನು ಬಳಸ್ಕೊಂಡು ನಾವು ಸ್ಟೇಡಿಯಂಗಳು ಮಾಡಿದ್ದೀವಿ, ಇನ್ನು ಕೆಲವ್ರನ್ನ ಈ ನುಂಗಿ ನೀರು ಕುಡಿಯೋಕ್ಕೆ ಬಿಟ್ಬಿಟ್ಟಿದ್ದೀವಿ. ಸೊ ಇಂಥ ಸಂದರ್ಭದಲ್ಲಿ ಮತ್ತೆ ಏನು ಕೆರೆಗಳನ್ನು ಮತ್ತೆ ಪುನರುಜ್ಜೀವನಗೊಳಿಸುವಂಥದ್ದು ಸಾಧ್ಯನಾ ಅದು ಅಂತ? ಇಲ್ಲ, ಈಗ ಯಾವುದು ಸಂಪೂರ್ಣವಾಗಿ ಅದು ಒತ್ತುವರಿ ಆಗೋಗಿದೆ ಅಥವಾ ಬೇರೆ ಬೇರೆದಕ್ಕೆ ಬಳಕೆ ಆಗೋಗಿದೆ, ನಾವು ಈಗ ಏನು ಸದ್ಯಕ್ಕೆ ಏನು ಮಾಡೋಕ್ಕಾಗದೇ ಇರ್ಬೋದು. ಆದರೆ ಸುಮಾರು ಕೆರೆಗಳು ಇನ್ನೂ ಕೂಡ ಪುನಶ್ಚೇತನ ಮಾಡ್ತಕ್ಕಂಥ ಅವಕಾಶ ಇದೆ. ಇನ್ನೊಂದೇನಂತ ಹೇಳಿದ್ರೆ, ಸಾಧ್ಯದ ಪ್ರಶ್ನೆ ಇಲ್ಲ, ಇದು ಸಾಧ್ಯ ಆಗಲೇಬೇಕು. ಇಲ್ಲದೆ ಹೋದರೆ ನಮ್ಮ ನಗರಕ್ಕೆ ಭವಿಷ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ನಮ್ಮ ನೀರನ್ನು ನಾವು ಉಳಿಸ್ಕೊಂಡು ಉಪಯೋಗ ಮಾಡ್ಕೊಳ್ಳದೆ ಹೋದರೆ ಖಂಡಿತವಾಗಿ ಮುಂದೆ ನಾವು ಕಾವೇರಿ ನೀರಿಗೆ ಒಂದು ಲಿಮಿಟೇಷನ್ ಇದೆ, ಅದನ್ನು ಹೆಚ್ಚು ನಾವು ಬಳಕೆ ಮಾಡ್ಕೊಳ್ಳೋಕ್ಕಾಗಲ್ಲ. ಇರೋ ನೀರನ್ನು ನಾವು ಹೇಗೆ ಸಂಗ್ರಹಿಸ್ಕೋಬೇಕು, ಉಪಯೋಗ ಮಾಡ್ಕೋಬೇಕು, ಅದು ಮಾಡದೆ ಹೋದರೆ ಬೆಂಗಳೂರಿಗೆ ಭವಿಷ್ಯನೇ ಇಲ್ಲ. ಅದಕ್ಕೋಸ್ಕರ ಇದು ನಾವು ಖಂಡಿತವಾಗಿಯೂ ಅನುಷ್ಠಾನ ಮಾಡಲೇಬೇಕು. ಇವತ್ತು ಆ ಒಂದು ಕಾಲಕ್ಕೆ ನಾವು ಬಂದಿದ್ದೇವೆ. ಇದರ ಬಗ್ಗೆ ನಾವು ಈಗೇನಾದರೂ ಎಚ್ಚೆತ್ತುಕೊಳ್ಳದೆ ಹೋದರೆ ಬೆಂಗಳೂರಿಗೆ ಇನ್ನೊಂದು 4-5-6 ವರ್ಷದಲ್ಲಿ ಬಹುಶಃ ನೀವು ಯಾರು ಕೂಡ ಬೆಂಗಳೂರು ನಗರಕ್ಕೆ ಬಂದು ವಾಸ ಮಾಡಬೇಕು ಅಂತಲೂ ಕೂಡ ಹೇಳೋಕೆ ಹೋಗಲ್ಲ. ಯಾಕಂದರೆ ನೀರು ಇಲ್ಲದೆ ಹೋದರೆ ಜನ ಯಾರು ಬರ್ತಾರೆ, ಯಾರು ಉಳಿತಾರೆ? ಈಗಾಗಲೇ ನೀರಿನ ಹಾಹಾಕಾರ ಇದೆ. ಬೇಸಿಗೆ ಕಾಲದಲ್ಲಿ ಯಾವ ರೀತಿ ಸಮಸ್ಯೆಗಳು ನಮಗೆ ಬರ್ತಾ ಇತ್ತು ನಾವು ನೋಡ್ತಾ ಇದ್ದೋ. ಅದಕ್ಕೋಸ್ಕರ ಇದು ಸಾಧ್ಯ ಮಾಡಲೇಬೇಕು. ಎಷ್ಟೇ ಕಷ್ಟ ಇರಲಿ, ಎಷ್ಟೇ ಅದಕ್ಕೆ ಸಮಸ್ಯೆಗಳು ಅಥವಾ ತೊಂದರೆಗಳು ಬರಲಿ, ಖಂಡಿತವಾಗಿ ಅದನ್ನು ನಿವಾರಣೆ ಮಾಡಿ ಇದು ಅನುಷ್ಠಾನ. ದಿನೇಶ್, ನಾನು ಕೊನೆಯ ಪ್ರಶ್ನೆ ಕೇಳ್ತೀನಿ ನಿಮಗೆ. ಇಲ್ಲಿ ತನಕ ಬಂದಿರುವಂತಹ ಸರ್ಕಾರಗಳೇನಿವೆ, ನಿಮ್ಮ ಹಳೆಯ ಸರ್ಕಾರಗಳು ಸೇರಿದಂಗೆ ಬೆಂಗಳೂರಿನ ಬಗ್ಗೆ ಬರೀ ಬೊಗಳೆ ಮಾತುಗಳನ್ನು ಆಡಿರುವಂತದ್ದೇ ಹೆಚ್ಚು. ಇನ್ನಾದರೂ ನೂತನ ಸರ್ಕಾರದಿಂದ ನಿಮ್ಮಗಳಿಂದ ನಿರೀಕ್ಷೆ ಮಾಡಬಹುದಾ ಬೆಂಗಳೂರು ಒಂದು ಅದ್ಭುತವಾಗಿ ಅರಳುತ್ತೆ ಅನ್ನುವಂಥದ್ದನ್ನ? ಇಲ್ಲ, ನಾನು ಆ ಒಂದು ಪದ ಉಪಯೋಗಿಸಕ್ಕೆ ಹೋಗೋದಿಲ್ಲ, ಬೊಗಳೆ ಮಾತು. ಯಾಕಂದರೆ ಎಲ್ಲ ಸರ್ಕಾರ ಪ್ರಯತ್ನಗಳು ಮಾಡಿದೆ. ಇವತ್ತು ಕೂಡ ಅನೇಕ ಕೆರೆಗಳು ಅಭಿವೃದ್ಧಿ ಆಗಿದೆ. ಇದನ್ನು ಇನ್ನೂ ಒಂದು ಒಳ್ಳೆಯ ರೀತಿಯಲ್ಲೂ ಮಾಡಿಸಿ, ಮತ್ತು ಈಗಾಗಲೇ ಹೇಳಿದಾಗೆ ಇದು ಕೇವಲ ಸರ್ಕಾರದ ಜವಾಬ್ದಾರಿ ಒಂದೇ ಆಗೋದಿಲ್ಲ. ಈ ಪ್ರತಿಯೊಬ್ಬ ವ್ಯಕ್ತಿ ಕೂಡ ನೀರನ್ನು ಕಡಿಮೆ ಬಳಕೆ ಮಾಡ್ಕೋಬೇಕು, ನೀರನ್ನು ಉಳಿಸ್ಬೇಕು. ಪ್ರತಿ ಮನೆಯಿಂದನೂ ಕೂಡ ಇದರ ಬಗ್ಗೆ ಒಂದು ಆಂದೋಲನಾತ್ಮಕವಾದಂಥ ಒಂದು ಕಾರ್ಯಕ್ರಮ ಆಗಬೇಕು. ಕಸ ಮತ್ತು ನೀರು ಎರಡೂ ಕೂಡ ಸಾರ್ವಜನಿಕ ನಮ್ಗೆ ಸಹಕಾರ ಕೊಡದೆ ಹೋದರೆ, ನಾವು ಏನು ಬಯಸ್ತೀವಿ ಅದನ್ನು ಮಾಡದೆ ಹೋದರೆ ಖಂಡಿತವಾಗಿ ಇದು ಕೇವಲ ಸರ್ಕಾರ ಒಬ್ಬರ ಕೈಯಲ್ಲಿ ಆಗೋದಿಲ್ಲ. ಸರ್ಕಾರ ಖಂಡಿತವಾಗಿ ಜವಾಬ್ದಾರಿ ಬಹಳ ಇದೆ. ಅದ್ರ ಜೊತೆಯಲ್ಲಿ ನಮ್ಮ ಜನನೂ ಕೂಡ ಇದಕ್ಕೆ ಸಹಕರಿಸಬೇಕು. ಖಂಡಿತವಾಗಿಯೂ ಅದಕ್ಕೆ ಒಂದು ಪೂರಕವಾದಂಥ ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥ ಜವಾಬ್ದಾರಿ ನಾವು ಮಾಡಬೇಕಾಗಿದೆ. ಅದನ್ನು ನಾವು ಈ ಸಲ ಮಾಡ್ತೀವಿ ಅಂತ ನನಗೆ ಭರವಸೆ ಇದೆ. ಎಸ್ ದಿನೇಶ್, ಖಂಡಿತವಾಗಲೂ ಅಂತ ನಿರೀಕ್ಷೆಗಳಿದೆ. ಆ ನಿರೀಕ್ಷೆಗಳನ್ನು ಹುಸಿ ಮಾಡಬೇಡಿ. ಬೆಂಗಳೂರಿಗೆ ಒಂದು ನೆನಪಲ್ಲಿ ಇಟ್ಕೊಳ್ಬೇಕು ಜನಗಳು, ಅಂಥದ್ದೊಂದು ಕಾರ್ಯಗಳನ್ನು ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ತನಕ ಮಾತಾಡೋದಕ್ಕೆ. ಇದು ಕಾಂಗ್ರೆಸ್ ಯುವ ನಾಯಕ ಸಚಿವ ದಿನೇಶ್ ಗುಂಡೂರಾವ್ ಅವರ ಮಾತು. ಬನ್ನಿ, ಸಂಬಂಧಪಟ್ಟ ಕೊನೆಯದಾಗಿ ಮುನ್ರತ್ನ ಏನಂತ ಕರ್ಕೊಂಡು. ಮುನ್ರತ್ನವರೇ, ನಾನು ಹೇಳಿದೆ, ಬರೀ ನೀವು ಅಧಿಕಾರಿಗಳ ಮೇಲೆ ಹಾಕೋದು, ಅಧಿಕಾರಿಗಳು ನಿಮ್ಮ ಮೇಲೆ ಹಾಕೋದು ಅಲ್ಲ, ಏನಾಗಬೇಕು ಅದ್ರ ಬಗ್ಗೆ? ಸರ್, ಮೊದಲನೇದಾಗಿ ಇವತ್ತು ನಮ್ಮ ಬೆಂಗಳೂರು ಭಾಳಷ್ಟು ಬೆಳೆದಿದೆ. ಬೆಂಗಳೂರು ಮನೆಗಳ ಮಧ್ಯದಲ್ಲಿ ಜನ ವಾಸ ಮಾಡೋಂಥ ಜಾಗದಲ್ಲಿ ಓಪನ್ ಡ್ರೈನ್ ಇದೆ, ಸ್ಟಾರ್ ವಾಟರ್ ಡ್ರೈನು. ಆ ಡ್ರೈನಲ್ಲಿ ಈಗಾಗಲೇ ನಾವು ಕಾಂಕ್ರೀಟ್ ಹಾಕಿದ್ದೀವಿ. ನೀರು ಕೆಳಗಡೆ ಭೂಮಿಗೆ ಇಂಗದೇ ಇರೋ ರೀತಿ ನಾವು ಮಾಡಿದ್ದೀವಿ. ಅದನ್ನು ಕಾಂಕ್ರೀಟ್ನೆಲ್ಲ ತೆಗೆದು ಮೇಲುಗಡೆ ನಾವು ಕಾಂಕ್ರೀಟ್ ಹಾಕಿ ಕೆಳಗಡೆ ಮಣ್ಣು ಮೇಲೆ ನೀರು ಹರಿಯೋಂಗೆ ಮಾಡಿದ್ರೆ ಆ ನೀರು ಹೇಳ್ಕೊಳ್ಳುತ್ತೆ, ಮೇಲುಗಡೆಯಿಂದ ಕಸ ಬೀಳೋದು ತಪ್ಪತ್ತೆ. ನಾವು ಮೇಲ್ಗಡೆ ಕವರಿಂಗ್ ಮಾಡಿಲ್ಲ ಅಂದರೆ ಆ ಕಾಂಕ್ರೀಟ್ ತೆಗೆದಿದ ತಕ್ಷಣ ಗಿಡಗಳು ಬೆಳೆಯುತ್ತೆ. ಗಿಡ ಬೆಳೆದಾಗ ಏನಾಗುತ್ತೆ, ಮತ್ತೆ ಎಲ್ಲ ಅಲ್ಲೇ ಬ್ಲಾಕ್ ಆಗುತ್ತೆ. ಅದಕ್ಕಿರೋದು ಒಂದೇ ದಾರಿ, ಫಸ್ಟು ಮನೆಗಳ ಮಧ್ಯದಲ್ಲಿರೋಂಥ ಎಲ್ಲ ಚರಂಡಿಗಳನ್ನು ಮೇಲ್ಗಡೆ ಕವರಿಂಗ್ ಮುಚ್ಚಬೇಕು. ಆ ಮುಚ್ಚೋದ್ರಿಂದ ಭಾಳಷ್ಟು ಅನುಕೂಲ ಆಗುತ್ತೆ. ಅದು ಮಾಡಬೇಕು ಫಸ್ಟ್. ಓಕೆ. ಸೊ ಇನ್ನಾದರೂ ಏನು ಅಂದರೆ, ನೀವು ಕೂಡ ನೂತನ ಸರ್ಕಾರದ ಪಾಲುದಾರರು. ಸೊ ಇಂಥ ಸಂದರ್ಭದಲ್ಲಿ ಸರ್ಕಾರದ ಮೇಲೆ ಒತ್ತಡ ಹಾಕಿ ಖಂಡಿತ ಏನಾಗಬೇಕು ಆ ಕೆಲಸ ಮಾಡಿಸ್ತೀರಾ? ಖಂಡಿತ. ಯಾಕೆಂದರೆ ಈಗಾಗಲೇ ನಾವು ಪಾಲಿಕೆಯಲ್ಲಿ ಕೆಲಸ ಮಾಡಿರೋದ್ರಿಂದ, ನಾವು ಬೆಂಗಳೂರು ಬಗ್ಗೆ ಕಾಳಜಿ ಇರೋದ್ರಿಂದ 100% ಸರ್ಕಾರದಲ್ಲಿ ನಾವು ನಮ್ಮ ಉಸ್ತುವಾರಿ ಸಚಿವರಿಗೂ ಇದ್ರ ಮೊನ್ನೆನೂ ನಾವು ಮಾತಾಡಿದ್ದೀವಿ. ಈ ರೀತಿಯೆಲ್ಲ ತೊಂದರೆ ಇದೆ, ದಯವಿಟ್ಟು ಮಳೆಗಾಲದಲ್ಲಿ ಎಚ್ಚೆತ್ಕೋಬೇಕಾಗಿದೆ, ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಬೇಕಂತ ಅವ್ರ ಗಮನಕ್ಕೂ ನಾವು ತಂದಿದ್ದೀವಿ. ಓಕೆ, ಫೈನ್. ಸರ್, ತಾವೇನಂತೀರಿ? ಸರ್, ಈ ಒಂದು ಸಮಸ್ಯೆ ಬಗೆಹರಿಸಬೇಕು ಅಂದರೆ ಮೊದಲನೇದಾಗಿ ನಾವು ಕಸದ ಸಮಸ್ಯೆನ ನಿವಾರಣೆ ಮಾಡಬೇಕು. ಇವತ್ತು ನಾವೇನು ಮುನ್ರತ್ನ ಅವ್ರು ಹೇಳ್ತಾವ್ರೆ, ಎಲ್ಲರೂ ಅದನ್ನೇ ಹೇಳ್ತಾ ಇರೋದು. ಕಸದ ಟೆಂಡರ್ನ ಮಾಡ್ತೀವಿ ಅಂತೇಳಿ ನಾವು 3 ವರ್ಷದಿಂದ ಮಾಡೋಕ್ಕಾಗಿಲ್ಲ. ಯಾವುದೋ ಕೆಲವು ಭಾಗದಲ್ಲಿ ಕೆಲವು ಟೆಂಡರ್ ಮಾಡಿದ್ರು ಅವರು ಕಸ ಸರಿಯಾಗಿ ಎತ್ತಾ ಇಲ್ಲ. ಇವತ್ತು ಪ್ರತಿಯೊಂದು ಮನೆಯಲ್ಲೂ ನಾವು ಹೋಗಿ ಕರೆಕ್ಟಾಗಿ ಕಸನ ಕಲೆಕ್ಟ್ ಮಾಡಿ ಅದನ್ನು ಸರಿಯಾದಂಥ ಒಂದು ಜಾಗಕ್ಕೆ ತಲುಪಿಸಿ ಅದನ್ನು ನಾವೇನು
ಅದನ್ನು ಕನ್ವರ್ಷನ್ ಆಫ್ ಇದು ವೇಸ್ಟನ್ನ ತೆಗೆದು ಗೊಬ್ಬರ ಮಾಡೋದು ಇಲ್ಲ ಏನು ಪವರ್ ಜನ್ರೇಷನ್ ಏನೋ ಒಂದು ಮಾಡ್ಬೋದು. ಅದನ್ನು ಮೊದಲನೇದಾಗಿ ಮಾಡಿ, ಮತ್ತು ನಮ್ಮ ಡ್ರೈನ್ಗಳು ರಸ್ತೆಗಳನ್ನ ಸರಿಯಾದ ಸಮಯಕ್ಕೆ ಸರಿಯಾಗಿ ಡಿಸಿಲ್ಟ್ ಮಾಡಿ ಅದನ್ನು ಸುಸ್ಥಿತಿಯಲ್ಲಿ ಮೇಂಟೈನ್ ಮಾಡಿದ್ರೆ ನಾವು ಈ ಒಂದು ಸಮಸ್ಯೆನ ಒಂದು 50-60% ನಾವು ಕಡಿಮೆ ಮಾಡ್ಬೋದು. ಅಂತ ಒಂದು ಕ್ರಮನ ನಮ್ಮ BBMP ಮೊದಲನೇದಾಗಿ ತಗೊಂಡ್ರೆ ಮಾತ್ರ ಈ ಒಂದು ಸಮಸ್ಯೆಗೆ ಬಗೆಹರಿಯುತ್ತೆ ಹೊರತು ಇಲ್ಲ ಬೇರೆ ನಾವು ಏನೇ ಮಾಡ್ತೀವಿ ಅಂತ ಹೇಳಿದ್ರು ಅದೆಲ್ಲ ಬರೀ ಬಾಯಿ ಮಾತಾಗುತ್ತೆ ಹೊರತು ಯಾವುದೇ ಒಂದು ಕೆಲಸಗಳಾಗಲ್ಲ ಅಂತ ನಾನು ಈ ಸಮಯದಲ್ಲಿ ತಿಳಿಸ್ತಾ ಎಸ್ ವೆಂಕಟೇಶ್ ಮೂರ್ತಿಗಳೇ, ನಾನು ಒಂದು ಮಾತನ್ನು ಹೇಳಲೇಬೇಕು. ಯಾಕಂದರೆ ನಿಜಕ್ಕೂ ನಿಮ್ಮದೊಂಥರ ಅಸಹಾಯಕ ಸ್ಥಿತಿ ನಿಮ್ಮದು ಅಂತ. ಹೆಸರಿಗೆ ಮಾತ್ರ ಪೂಜ್ಯ ಮಹಾಪೌರರು, ಆದರೆ ನಿಮಗೆ ಪವರ್ಸೇ ಇರಲ್ಲ. ನಿಮಗೆ ಕಮಿಷನರೇ ಇಲ್ಲಿ ಸುಪ್ರೀಂ. ನೀವು ನಿಮ್ಮ ಕ್ಷೇತ್ರಕ್ಕೆ ಏನು ಅನುದಾನವನ್ನು ಬಿಡುಗಡೆ ಮಾಡಿದ್ರಿ ಅದನ್ನು ಕೂಡ ಅವ್ರು ತಡೆ ಹಿಡಿದಿರಿ ಅಂತಂತಂದ್ರೆ ಇಡೀ ಬೆಂಗಳೂರು ನಗರಕ್ಕೆ ನಿಮ್ದು ಏನು ನಡೆಯಲ್ಲ ಅನ್ನೋದು ಗೊತ್ತಾಗುತ್ತೆ. ಆದರೆ ಜನ ಅದನ್ನು ಕೇಳಲ್ಲ. ನೀವು ನ್ಯಾಕ್ಸ್ವಾಮಿ ಗೆಲ್ಸ್ ಕಳಿಸಿರೋದು ಅಂತ ಕೇಳ್ತಾರೆ. ನಾಳೆ ಚುನಾವಣೆ ಬೇರೆ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಿಮ್ಮ ಕ್ರಮಗಳೇನು ಸಂಕ್ಷಿಪ್ತವಾಗಿ ಕೊನೆಯದಾಗಿ? ಈಗ ಒಂದು ಏನು ನಮ್ಮ ಮಹಾನಗರ ಪಾಲಿಕೆಯ ಸದಸ್ಯರುಗಳು ಆ ವಾರ್ಡ್ಗಳ ಬಗ್ಗೆ ಕೆಲಸ ಕಾರ್ಯಗಳ ಸಾರ್ವಜನಿಕರ ಹಿತದೃಷ್ಟಿಯಿಂದ ಅಂದಾಜು ಪಟ್ಟಿಗಳು ತಯಾರು ಮಾಡಿ ಎಸ್ಟಿಮೇಟ್ಸ್ ಮಾಡಿ ಅಪ್ರೂವಲ್ ಕೊಟ್ಟಿದ್ದಾರೋ ಆ ಕೆಲಸಗಳನ್ನ ಆಯುಕ್ತರು ಸ್ಯಾಂಕ್ಷನ್ ಮಾಡಬೇಕು. ಒಂದು ಇದೆಲ್ಲ ಈಗ ಅಧಿಕಾರಿಗಳ ಮೇಲೆ ನಾವು ನಮ್ಮ ಮೇಲೆ ಹೇಳೋದ್ರಿಗಿಂತ ಮಹಾರಾಷ್ಟ್ರ ಅಂದರೆ ಮುಂಬೈಯಲ್ಲಿ ಮತ್ತು ಅಹಮದಾಬಾದ್ ಗುಜರಾತಲ್ಲಿ ಎಲ್ಲ ಇಲಾಖೆಗಳು BBMP ಅಂಡರಲ್ಲಿದೆ. ಬೃಹತ್ ಮುಂಬೈ ಅಲ್ಲಿಲ್ಲ. ಈ ಮಾನ್ಯ ಮುಖ್ಯಮಂತ್ರಿಗಳು ಈ ಎಲ್ಲ ಇಲಾಖೆಗಳನ್ನು ಒಂದು ಅಂಬ್ರಾಲಾ ಅಡಿಯಲ್ಲಿ ತಂದು ಒಂದು ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಉಸ್ತುವಾರಿ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಇಡೀ ಬೆಂಗಳೂರಿನ ಏನು BWSS ಇರ್ಬೋದು, ಸ್ಲಮ್ ಬೋರ್ಡ್ ಇರ್ಬೋದು, BD ಇರ್ಬೋದು, ಎಲ್ಲ ಇಲಾಖೆಗಳ ಒಂದು ಸಮನ್ವಯ ಮಾಡಿ ಈ ಬೆಂಗಳೂರನ್ನ ಸಮಗ್ರವಾಗಿ ಅಭಿವೃದ್ಧಿಪಡಿಸಬೇಕು ಅಂತ ನಾನು ನಿಮ್ಮ TV ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ತಿಳಿಸೋಕೆ ಇಷ್ಟಪಡ್ತೀನಿ. ಎಸ್ ಅಶ್ವಿನ್ ಅವರೇ, ಕೊನೆಯದಾಗಿ ನಂತರ ಸಂಕ್ಷಿಪ್ತವಾಗಿ. ರಂಗನಾಥ್, ನನ್ನ ಪ್ರಕಾರ ಇಡೀ ಬೆಂಗಳೂರದು ಇನ್ಫ್ರಾಸ್ಟ್ರಕ್ಚರು ಒಂದು 15 ವರ್ಷದಿಂದ ಟೋಟಲ್ ಡ್ಯಾಮೇಜ್ ಮಾಡಿರೋದು ಆಪ್ಟಿಕ್ ಫೈಬರ್ ಕೇಬಲ್. ಟೆಲಿಕಾಮ್ ಅವರು ಡೆಸ್ಟ್ರಾ ಮಾಡಿಬಿಟ್ಟಿದ್ದಾರೆ ಬೆಂಗಳೂರನ್ನ. ಸೊ ನೀವು ಅವ್ರನ್ನ ತಡೆದಿಲ್ಲ ಅಂತಂದರೆ ಇದೇ ಥರ ರೋಡ್ಗಳನ್ನ ಕೆತ್ಕೊಂಡ್ಬರ್ತಾ ಇರ್ತಾರೆ, ಡ್ರೈನೇಜ್ಗಳು ಬ್ಲಾಕ್ ಆಗ್ತಾ ಇರುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಇರಲ್ಲ, ರೋಡ್ ಇರಲ್ಲ, ಏನೂ ಇರಲ್ಲ. ಬಟ್ ಕಂಪ್ನಿಗಳು ಅದ್ರ ಪಾಡ್ಗೆ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಓಕೆ, ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ತನಕ ಬಂದು ಮಾತಾಡೋದಕ್ಕೆ ನಾವು ಕೇವಲ ಮಾತಾಡ್ತಾ ಇದ್ದೀವಿ. ಆದರೆ ಮುಂದಿನ ಕ್ರಮಗಳೇನು? ನೂತನ ಸರ್ಕಾರ ಬಂದಿದೆ, ನೂತನ ಜನಪ್ರತಿನಿಧಿಗಳು ಬಂದಿದ್ದಾರೆ, ಜೊತೆಗೆ ಈಗ ದೊಡ್ಡ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇದೆ. ಬಹುಶಃ ಈ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಾಡಿದಂಥ ಬೃಹತ್ ತಲೆಗಳಿಗೆ ಒಂದು ಸಲಾಮ್ ಹೇಳಲೇಬೇಕು. ಯಾಕಂದರೆ ಯಾವ ಒಂದು ರೂಪುರೇಷೆಗಳನ್ನು ಇಟ್ಕೊಂಡು ನೀವು ಇಂಥದ್ದೊಂದು ಬೃಹತ್ತಾದಂಥ ಒಂದು ಯೋಜನೆಯನ್ನು ಕೈಗೊಂಡ್ರಿ ಅಂತ. ಬೃಹತ್ ಸಮಸ್ಯೆಗಳು ಕೂಡ ಇಲ್ಲಿ ಬಿದ್ದಿವೆ. ಅದನ್ನು ಎಷ್ಟರ ಮಟ್ಟಿಗೆ ಇವರು ಸಾಲ್ವ್ ಮಾಡ್ತಾರೆ ನೋಡಬೇಕಾದ್ರೆ. ಒಂದು ಮಾತು ಮಾತ್ರ ಸತ್ಯ, ಬಹುಶಃ ಕಠಿಣ ಅನಿಸಿದರೂ ಕೂಡ ಒಂದು ಮಾತನ್ನು ನೇರವಾಗಿ ಹೇಳಲೇಬೇಕು. ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ, ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಜನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ನೀವೇನಾದರೂ ಅವ್ರ ಸಮಸ್ಯೆಗಳಿಗೆ ಸ್ಪಂದಿಸ್ತಿಲ್ಲ, ಬೆಂಗಳೂರು ಸಮಸ್ಯೆಗಳನ್ನು ಬಗೆಹರಿಸ್ತಿಲ್ಲ ಅಂತಂತಂದರೆ ಒಂದು ಕಾಲ ಬರುತ್ತೆ ಜನಪ್ರತಿನಿಧಿಗಳನ್ನು, ಅಧಿಕಾರಿಗಳನ್ನು ಜನ ಎತ್ತಿ ಕಾರ್ಪೊರೇಷನ್ ತೊಟ್ಟಿಗೆ ಹಾಕ್ತಾರೆ. ಸೊ ಅದಕ್ಕಿಂತ ಮೊದಲು ಎಚ್ಚೆತ್ತುಕೊಂಡು ಕೆಲಸವನ್ನು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೀನಿ. ಆದರೆ ಮುಗಿಸೋಕ್ಕಿಂತ ಮೊದಲು ಒಂದು ಮಾತನ್ನು ಹೇಳಲೇಬೇಕು. ಔಷಧಿಗಳು ಅನ್ನುವಂಥದ್ದು ಜೀವರಕ್ಷಕಗಳು, ಅವು ಜೀವರಕ್ಷಕಗಳ ಥರನೇ ಕೆಲಸ ಮಾಡಬೇಕು. ಆದರೆ ಪ್ರಸಿದ್ಧ ಕಂಪನಿ ರ್ಯಾನ್ಬ್ಯಾಕ್ಸಿ ವಿರುದ್ಧ ಒಂದು ಆರೋಪ ಕೇಳಿಬಂದಿದೆ. ಯಾಕಂದರೆ ರ್ಯಾನ್ಬ್ಯಾಕ್ಸಿ ಕಂಪನಿ ವಿರುದ್ಧ ವಕೀಲ ML ಶರ್ಮಾ ಸುಪ್ರೀಂ ಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನು ದಾಖಲಿಸಿದ್ದಾರೆ. ಕೆಲವೊಂದು ಔಷಧಿಗಳ ಹೆಸರನ್ನು ಹೇಳಿದ್ದಾರೆ. ಮಡುವೆಗಳ ಔಷಧ ಏನಿದೆ ಅದು ಸೋಟ್ರೇಟ್, ನರನೋವು ನಿವಾರಕ ಏನಿದೆ ಅದು ಗಬಾಪೆಂಟಿನ್, ನೋವು ನಿವಾರಕ ಔಷಧಿಗಳೇನಿದೆ ಅದು ಸೂಪರ್ಫ್ಲೋಕ್ಸಾಸಿನ್ ಆಗಿರ್ಬೋದು, ಬೇರೆ ಬೇರೆ ಔಷಧಿಗಳಾಗಿರ್ಬೋದು. ಜೀವರಕ್ಷಕ ಔಷಧಿಗಳನ್ನು ಏನು ರ್ಯಾನ್ಬ್ಯಾಕ್ಸಿ ಉತ್ಪಾದನೆ ಮಾಡುತ್ತೆ ಅಲ್ಲಿ ಕಲಬೆರಕೆ ಇದೆ ಅನ್ನುವಂಥ ಒಂದು ದೊಡ್ಡ ಆರೋಪ ಇರುವಂಥದ್ದು. PIL ಏನೇನಿದೆ ಅದನ್ನು ನಾನು ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ರ್ಯಾನ್ಬ್ಯಾಕ್ಸಿ ಕಂಪನಿ ಕಲಬೆರಕೆ ಔಷಧವನ್ನು ತಯಾರಿಸ್ತಾ ಇದೆ ಅನ್ನುವಂಥ PIL ಹಾಕಿರುವಂಥದ್ದು. ಕಲಬೆರಕೆ ಔಷಧ ಮಾರಾಟ ಕೊಲೆಗೆ ಸಮಾನ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು, ಜೊತೆಗೆ ಉದ್ದೇಶಪೂರ್ವಕವಾಗಿ ಮಾಡಿರುವಂಥದ್ದು ಅಪರಾಧ ಅನ್ನುವಂಥ ಮಾತನ್ನು ಕೂಡ ML ಶರ್ಮಾ ಹೇಳಿದ್ದಾರೆ. ಇದು ನಿಜಕ್ಕೂ ಏನು ಈ ಜೀವರಕ್ಷಕಗಳನ್ನು ಉತ್ಪಾದನೆ ಮಾಡ್ತವೆ ಕಂಪನಿಗಳನ್ನೇ ಅನುಮಾನದ ದೃಷ್ಟಿಯಿಂದ ನೋಡುವಂಥ ಸ್ಥಿತಿ ಉದ್ಭವ ಆಗಿದೆ ಅನ್ನುವಂಥದ್ದು. ಸೊ ಇನ್ನು ನಾವು ಜನಾಭಿಮತವನ್ನು ಕೇಳಿದ್ವಿ. ಸಚಿವರು ಇಷ್ಟ ಬಂದ ಹಾಗೆ ವಿಧಾನಸೌಧದ ಕೊಠಡಿಗಳ ಗೋಡೆಯನ್ನು ಒಡೆಯುವಂಥದ್ದು ಸರಿನಾ ಅನ್ನುವಂಥದ್ದು. ಇದೇನು ವಾಸ್ತುಗೋಸ್ಕರ ಹೊಡೆದ್ರೋ ಅಥವಾ ತಲೆಯಲ್ಲಿರೋ ವಸ್ತುವಿನ ದೋಷದಿಂದಾಗಿ ಮಿನಿಸ್ಟ್ರುಗಳು ಈ ರೀತಿ ಹೊಡೆದ್ರೋ ಗೊತ್ತಿಲ್ಲ. ಆದರೆ ಸಚಿವರು ಇಷ್ಟ ಬಂದ ಹಾಗೆ ವಿಧಾನಸೌಧದ ಗೋಡೆಗಳನ್ನು ಒಡೆಯೋ ಸರಿನಾ ಅಂತ ಬಂದಿರುವಂಥ ಒಟ್ಟು ಮೆಸೇಜ್ಗಳು 15,323. ಸರಿ ಅಂತ ಹೇಳಿದಂಥವರು 11 ಜನ, 100ಕ್ಕೆ 11ರಷ್ಟು ಜನ. ಒಡಿಬಾರದು ಈ ರೀತಿ ವಾಸ್ತವ ಹೆಸರು ಹೇಳಿ, ಬೇರೆ ಬೇರೆ ಹೆಸರು ಹೇಳಿ ಅಂತ ಹೇಳಿದಂಥವ್ರು 100ಕ್ಕೆ 89ರಷ್ಟು ಜನ. ಸೊ ಇದು ಇವತ್ತಿನ ನ್ಯೂಸ್ ಅವರ್. ನಾಳೆ ಮತ್ತಷ್ಟು ಸುದ್ದಿಗಳನ್ನ ಹೊತ್ತು ಇದೇ ಸಮಯಕ್ಕೆ ಹಾಜರಾಗ್ತೀನಿ. ಅಲ್ಲಿ ತನಕ ನಮಸ್ಕಾರ, ಗುಡ್ ನೈಟ್.